ಕೆಸಿಎಫ್ನ ಪರಿಚಯ. ಜಿಸಿಸಿಯ ವಿವಿಧ ದಿಕ್ಕುಗಳಲ್ಲಿ ವಿಭಿನ್ನ ಸಂಘಟನೆಗಳಲ್ಲಿ ಕಾರ್ಯಾಚರಿಸುತ್ತಿದ್ದ ಕರ್ನಾಟಕದ ಅನಿವಾಸಿಗಳನ್ನು ಸಂಘಟಿಸಿ 2013ರಲ್ಲಿ ದುಬೈನಲ್ಲಿ ನಡೆದ ಸಭೆಯಲ್ಲಿ ಶೈಖುನಾ ಮರ್ಹೂಂ ಬೇಕಲ್ ಉಸ್ತಾದ್ರವರು ಅಧಿಕೃತವಾಗಿ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಕೆಸಿಎಫ್ ಎಂದು ನಾಮಕರಣ ಮಾಡಿದರು. ಉಸ್ತಾದರು ಸಂಘಟನೆಗೆ ಸೂಚಿಸಿದ ಆ ಸೊಗಸಾದ ಹೆಸರು ಕಾರ್ಯಕರ್ತರಲ್ಲಿ ಹೊಸ ಹುರುಪನ್ನು ತಂದುಕೊಟ್ಟಿತು. ಶರವೇಗದಲ್ಲಿ ಕೆಸಿಎಫ್ ಒಂದು ವಟವೃಕ್ಷವಾಗಿ ನೊಂದ ಬೆಂದ ಅನಿವಾಸಿ ಮನಸ್ಸುಗಳಿಗೆ ಮರುಭೂಮಿಯ ನೆರಳಾಗಿ ನಿಂತಿತು. ಕೆಸಿಎಫ್ಗೆ ದಶವರ್ಷ ತಲುಪುತ್ತಿದ್ದಂತೆ ಜಿಸಿಸಿಯನ್ನು ದಾಟಿ ಯುಕೆ, ಮಲೇಷ್ಯಾ, ಇರಾಕ್, ಈಜಿಪ್ಟ್ ಮುಂತಾದ ದೇಶಗಳಿಗೂ ಕೆಸಿಎಫ್ ದಾಪುಕಾಲಿಟ್ಟಿತು. ಇದಕ್ಕೆಲ್ಲ ಉಲಮಾ ನಾಯಕತ್ವ, ಕಾರ್ಯಕರ್ತರ ಉತ್ಸಾಹ ಮತ್ತು ಕಾಣದ ಮುಕ್ತ ಮನಸ್ಸುಗಳ ದುವಾ, ಆಶೀರ್ವಾದ ಎಂದರೆ ತಪ್ಪಾಗಲಾರದು. ಒಮನ್ ಕೆಸಿಎಫ್ನ ಹೃದಯ ಪರಿಚಯ. ಅರಬ್ ಜಗತ್ತಿನ ಅತ್ಯಂತ ಹಳೆಯ ಸ್ವತಂತ್ರ ರಾಜ್ಯ ಒಮಾನ್. ಪ್ರಾಚೀನ ಕಾಲದಿಂದಲೂ ಒಮಾನ್ ವ್ಯಾಪಾರ ಮತ್ತು ಸಮುದ್ರಯಾನಕ್ಕೆ ಕೇಂದ್ರವಾಗಿದ್ದು ಹಿಂದೂ ಮಹಾಸಾಗರದಾದ್ಯಂತ ಮತ್ತು ಆಫ್ರಿಕಾದ ಪೂರ್ವ ಕರಾವಳಿಯ ಉದ್ದಕ್ಕೂ ತನ್ನ ಸಮುದ್ರಯಾನ ಕೌಶಲ್ಯ ಮತ್ತು ಪ್ರಭಾವಕ್ಕೆ ಹೆಸರುವಾಸಿಯಾಗಿತ್ತು ಒಮಾನಿ ಸಾಮ್ರಾಜ್ಯ. ಮಾತ್ರವಲ್ಲದೆ ಸಲಾಲದಲ್ಲಿ ಅಯ್ಯೂಬ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಸಹಿತ ಇರುವ ನಬಿಗಳು ಹಾಗೂ ಮಾಜಿನ್ ಇಬ್ನು ಗಲೂಬಾ ರಲಿಯಲ್ಲಾಹು ಅನ್ಹು ಸಹಿತ ಇರುವ ಸುಹಾಬಿಗಳು ಸೂಫಿ ಸಂತರುಗಳಿಂದ ಧನ್ಯಗೊಂಡ ಚಾರಿತ್ರಿಕ ಮಹತ್ವದ ಭೂಮಿ ಕೂಡ ಹೌದು. 2014 ಜೂನ್ 26ರಂದು ಮೌಲಾನಾ ಡಾಕ್ಟರ್ ಅಬ್ದುಲ್ ರಶೀದ್ ಝೈನಿ ಕಾಮಿಲ್ ಸಕಾಫಿ ನೇತೃತ್ವದಲ್ಲಿ ಒಮಾನ್ನಲ್ಲಿ ಕೆಸಿಎಫ್ ರೂಪೀಕರಣಗೊಂಡವು. ಸೊಹಾರ್ ಝೋನ್. ಕೆಸಿಎಫ್ ಒಮನ್ ರಾಷ್ಟ್ರೀಯ ಸಮಿತಿಯ ಅಧೀನದಲ್ಲಿ ಕಾರ್ಯಾಚರಿಸುವ 7 ಝೋನ್ಗಳಲ್ಲಿ ಒಂದಾಗಿದೆ ಸೊಹಾರ್ ಪ್ರದೇಶ. ಉತ್ತರ ಕರಾವಳಿಯಲ್ಲಿರುವ ಒಮನ್ನ ಬಂದರು ನಗರವಾಗಿದೆ. 2014 ಆಗಸ್ಟ್ 29ರಂದು ಸೊಹಾರ್ ಹೊಸ ಝೋನ್ ಆಗಿ ಅಸ್ತಿತ್ವಕ್ಕೆ ಬಂದವು. ಆರಂಭದಲ್ಲಿ 7 ಸದಸ್ಯರೊಂದಿಗೆ ರೂಪುಗೊಂಡ ಪ್ರಸ್ತುತ ಝೋನ್ ಅಧೀನದಲ್ಲಿ 2 ಸೆಕ್ಟರ್ಗಳು ಫಲೆಜ್ ಮತ್ತು ಬುರೈಮಿ ಹಾಗೂ 5 ಯೂನಿಟ್ಗಳು ಹಂಬರ್, ಮಲ್ತಕ್, ಸಹಮ್, ಶಿನಸ್ ಮತ್ತು ಕಸಬ್. ಒಟ್ಟು 171 ಸದಸ್ಯರುಗಳಿಂದ ಸೊಹಾರ್ ಝೋನ್ ಸಮೃದ್ಧಗೊಂಡಿದೆ. ಸಂಘಟನೆಗೆ ಶಕ್ತಿ ತುಂಬಿದ 3 ಪ್ರಮುಖ ಇಲಾಖೆಗಳು. ಸಂಘಟನಾ ಇಲಾಖೆ. ಈ ಇಲಾಖೆ ಮೂಲಕ ಪ್ರತಿ 2 ವರ್ಷಕ್ಕೊಮ್ಮೆ ಸದಸ್ಯತ್ವ ಅಭಿಯಾನ ಮತ್ತು ಕಾರ್ಯಕರ್ತರಿಗಾಗಿ ವಿಶೇಷ ಸಂಘಟನಾ ತರಬೇತಿ ನಡೆಸಲಾಗುತ್ತಿದೆ. ಸೊಹಾರ್ ಝೋನ್ನ ಅಧೀನದಲ್ಲಿರುವ ಸೆಕ್ಟರ್ ಮತ್ತು ಯೂನಿಟ್ಗಳಲ್ಲಿರುವ ಪ್ರದೇಶಗಳಲ್ಲಿ ಉದ್ಯೋಗದಲ್ಲಿರುವ ಕನ್ನಡಿಗ ಸುನ್ನಿ ಮುಸಲ್ಮಾನರನ್ನ ಗುರುತಿಸಿ ಕೆಸಿಎಫ್ಗೆ ಸೇರಿಸಿಕೊಳ್ಳಲಾಗಿದೆ. ಇಂದು ನೂತನವಾದಿಗಳ ಸಿದ್ಧಾಂತದ ಕಡೆಗೆ ವಾಲುತ್ತಿರುವ ಸುನ್ನಿ ಯುವಕರಿಗೆ ತಡೆಬೇರಿಯಾಗಿ ಇದು ಕಾರ್ಯಾಚರಿಸುತ್ತಿದೆ. ಸ್ವಾಂತನ ಇಲಾಖೆ. ಸ್ವಾಂತನ ಇಲಾಖೆಯ ಮೂಲಕ ಹಲವು ನೊಂದ ಮನಸ್ಸುಗಳಿಗೆ ಸ್ವಾಂತನದ ಸಿಹಿ ಸಿಂಚನವನ್ನು ನೀಡಲಾಗಿದೆ. ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ನಡೆಸಲಾಗಿದೆ. ಈ ಮಹತ್ ಕಾರ್ಯಕ್ಕೆ ಒಮನ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಸೊಹಾರ್ನಿಂದ ಪ್ರಶಂಸನೀಯ ಪತ್ರ ಕೂಡ ದಕ್ಕಿರುತ್ತದೆ. ಕೋವಿಡ್-19 ಸಮಯದಲ್ಲಿ ನೆರವಿಗೆ ನಾವಿದ್ದೇವೆ ಎಂಬ ಘೋಷ ವಾಕ್ಯದೊಂದಿಗೆ ಅಸಹಾಯಕರಿಗೆ ರಿಲೀಫ್ ಅಂಡ್ ಫುಡ್ ಕಿಟ್ ನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆ ದುರಿತ ಕಾಲದಲ್ಲಿ ಸಂಘಟನೆ ಮಾಡಿದ ಗಣನೀಯ ಸೇವೆಯನ್ನು ಜನರು ಈಗಲೂ ನೆನಪಿನಲ್ಲಿಟ್ಟುಕೊಂಡಿದ್ದಾರೆ. ಕೆಸಿಎಫ್ ಒಮನ್ ರಾಷ್ಟ್ರೀಯ ಸಮಿತಿಯ ಯೋಜನೆಯಾದ ಮಂಗಳೂರಿನಲ್ಲಿ ಕಾರ್ಯಾಚರಿಸುತ್ತಿರುವ ಕರ್ನಾಟಕ ಮುಸ್ಲಿಂ ಜಮಾತ್ ಆಂಬ್ಯುಲೆನ್ಸ್ಗೆ ಧನ ಸಹಾಯ, ಅದರಂತೆಯೇ ನಿರ್ಗತಿಕರಿಗೆ ದಾರುಲ್ ಅಮಾನ್ ಹೆಸರಿನಲ್ಲಿ ಮನೆ ನಿರ್ಮಾಣಕ್ಕೆ ಧನ ಸಹಾಯ, ಕೆಸಿಎಫ್ ಡಿಸಿನಿಯಂ ಪ್ರೋಗ್ರಾಂ, ಬಡ ಹೆಣ್ಣು ಮಕ್ಕಳ ಮದುವೆಗೆ ಸಹಾಯಧನ ಕೊಟ್ಟಿರುವುದನ್ನ ಇಲ್ಲಿ ಸ್ಮರಿಸಲೇಬೇಕಾಗುತ್ತದೆ. ಹಾಗೂ ರೋಗಿಗಳಿಗೆ ಚಿಕಿತ್ಸೆ, ಅಸಹಾಯಕ ಅನಿವಾಸಿಗಳಿಗೆ ಉಚಿತ ವಿಮಾನ ಟಿಕೆಟ್, ಹೀಗೆ 10 ಹಲವು ಜೀವಕಾರುಣ್ಯ ಸೇವೆಯನ್ನ ಸೊಹಾರ್ ಝೋನ್ ಮಾಡುತ್ತಾ ಬಂದಿರುತ್ತದೆ. ಶಿಕ್ಷಣ ಇಲಾಖೆ. ಶಿಕ್ಷಣ ಇಲಾಖೆಯ ಮೂಲಕ ಅಸ್ಸೌಫಾ ಇಸ್ಲಾಮಿಕ್ ಕೋರ್ಸ್, ಸಾಲಿಯಾ ಆನ್ಲೈನ್ ಇಸ್ಲಾಮಿಕ್ ಕೋರ್ಸ್, ಝೋನ್ ಲೆವೆಲ್ ಮೀಲಾದ್ ಕಾನ್ಫರೆನ್ಸ್. ಕೆಸಿಎಫ್ ಒಮನ್ ರಾಷ್ಟ್ರೀಯ ಸಮಿತಿ ಹಮ್ಮಿಕೊಂಡ ಪ್ರತಿಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೊಹಾರ್ ಝೋನ್ 2 ಬಾರಿ ಚಾಂಪಿಯನ್, 2 ಬಾರಿ ರನ್ನರ್ ಅಪ್ ಆಗಿ ಮೂಡಿ ಬಂದಿರುವುದನ್ನ ಮರೆಯುವಂತಿಲ್ಲ. ಅದಲ್ಲದೆ ಪ್ರತಿ ತಿಂಗಳು ಝೋನ್ ಮಟ್ಟದಲ್ಲಿ ಆಧ್ಯಾತ್ಮಿಕ ಮಜ್ಲಿಸ್, ರಬಿಯುಲ್ ಅವ್ವಲ್ ತಿಂಗಳಲ್ಲಿ ಮನೆ ಮನೆ ಮೌಲೂದ್, ಬೃಹತ್ ಮೀಲಾದುನ್ ನಬಿ ಆಚರಣೆ, ಮಹಾತ್ಮರ ಅನುಸ್ಮರಣೆ, ರಮಲಾನ್ ತಿಂಗಳಲ್ಲಿ ಇಫ್ತಾರ್ ಕೂಟ ಮತ್ತು ಈದ್ ಮೀಟ್ ಕಾರ್ಯಕ್ರಮ ಹಾಗೂ ವಿಶೇಷ ದಿನಗಳಲ್ಲಿ ವಿಭಿನ್ನ ಕಾರ್ಯಕ್ರಮಗಳನ್ನು ನಮ್ಮ ಝೋನ್ ನಡೆಸಿಕೊಂಡು ಬರುತ್ತಿದೆ. ಇಹ್ಸಾನ್ ಕರ್ನಾಟಕ. ಊರ ದೀನಿ ಸಂಸ್ಥೆ. ಉತ್ತರ ಕರ್ನಾಟಕವನ್ನ ಬೆಳಗಿಸಿದ ಇಹ್ಸಾನ್ ಕರ್ನಾಟಕ ಎಂಬ ಸಂಸ್ಥೆಗೆ ಕೆಸಿಎಫ್ ಒಮನ್ ಕಟ್ಟಿ ಬೆಳೆಸಿದ ಮ್ಯಾಜಿನ್ ಹೆರಿಟೇಜ್, ದಾರುಲ್ ಉಲೂಮ್ ಮದ್ರಸಾ ಜಗಲೂರು, ನಿಜ್ವಾ ಝೋನ್ ನ ಸ್ಥಾಪನೆ, ಶಿಕಾರಿಪುರ ಮಸ್ಜಿದ್ ಮತ್ತು ಮದ್ರಸಾ ಹಾಗೂ ಸೊಹಾರ್ ಝೋನ್ ನ ಕೊಡುಗೆ, ಇಹ್ಸಾನ್ ಸೆಂಟರ್, ತರಿಹಾಲನಂತಹ ಸಂಸ್ಥೆಗೆ ಆರ್ಥಿಕ ನೆರವು ಹಾಗೂ ಇಹ್ಸಾನ್ ದಾಯಿಗಳಿಗೆ ನೆರವು ನೀಡಲಾಗಿದೆ.
ನೀಡಲಾಗುತ್ತಿದೆ. ಅಲ್ಹಮ್ದುಲಿಲ್ಲಾ. ನಮ್ಮೆಲ್ಲಾ ಕಾರ್ಯಕ್ರಮಗಳಿಗೆ ಎಲ್ಲಾ ರೀತಿಯ ಸಹಾಯ ಸಹಕಾರವನ್ನು ನೀಡಿದ ಎಲ್ಲಾ ಕಾರ್ಯಕರ್ತರಿಗೆ ಸಕಲ ಐಶ್ವರ್ಯ ಸಮೃದ್ಧಿಯನ್ನು ಅಲ್ಲಾಹನು ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.